ಸರ್ ನಮಸ್ತೆ ಸರ್. ನಮಸ್ಕಾರ. ಸರ್ 2 ನಿಮಿಷ ಮಾತಾಡ್ತೀನಿ ಸರ್, ಅವಕಾಶ ಮಾಡ್ಕೊಡಿ ಸರ್. ಮಾತಾಡ್ಬೇಕು ಅಂತ ಒಂದು 6-7 ತಿಂಗಳಿಂದ ಕಾಯ್ತಾ ಇದ್ದೆ ಸರ್. ತಮ್ಮ ಹೆಸರು? ನಂದೀಶನಾ? ನಂದೀಶ್ ಅಂತ ಸರ್, ಚಾಮರಾಜನಗರ ಸರ್. ಚಾಮರಾಜನಗರ. ಹೇಳಿ ಸರ್. ಹೌದು ಸರ್. ನೀವು ಒಂಥರ ಈ ಯಾರು ಯಾ ಈ ನಮ್ಮಂತವ್ರಿಗೆಲ್ಲ ಒಂಥರ ನೀವು ದೇವ್ರಾಗಿದ್ದೀರಿ ಸರ್ ಇವತ್ತು. ನಿಮ್ಮ ಒಂದು ವಿಡಿಯೋಸ್ಗಳು ಯೂಟ್ಯೂಬ್ ಅಲ್ಲಿ ಎಲ್ಲ ನೋಡ್ತಾ ಇದೀನಿ ಸರ್. ಮತ್ತೆ ಇನ್ಸ್ಟಾಗ್ರಾಮ್ ಅದರಲ್ಲೆಲ್ಲ ಫಾಲೋ ಮಾಡ್ತಾ ಇದೀನಿ ಸರ್. ತುಂಬಾ ಅದ್ಭುತವಾಗಿ ವಿಚಾರಗಳನ್ನ ತಿಳಿಸ್ಕೊಡ್ತಾ ಇದ್ರಿ. ಒಂಥರ ನಮ್ಗೆ ತಮಗೇನಾದ್ರು ಸಹಾಯ ಆಗಿದೆನಾ ನಮ್ಮ ವಿಡಿಯೋಸ್ ಇಂದ? ಖಂಡಿತ ಆಗಿದೆ ಸರ್. ಈ ಜ್ವರ ಗಿರ ಬಂದಾಗ ಈ ಗ್ರೀನ್ ಕಲರ್ ಹಾಕ್ತಾ ಇದೀನಿ ಸರ್ ನಮ್ಮ ಮಗುಗೆ. ಹ್ಮ್. ಪರವಾಗಿಲ್ಲ, ಒಂದ್ ಸ್ವಲ್ಪ ಜ್ವರ ಕಡಿಮೆ ಆಗಿದೆ ಸರ್. ಸರ್ ನನ್ ಮಗನಿಗೆ 5.5 ಹ್ಮ್. ವರ್ಷ. ಹ್ಮ್. ಅವನಿಗೆ ಅವಾಗವಾಗ ಒಂದ್ ತಿಂಗಳಲ್ಲಿ 1 ಸತಿ 2 ಸತಿ ಕೆಮ್ಮು ಬರುತ್ತೆ, ಕಫ ಬರುತ್ತೆ. ಅವಾಗ ಈ ಕೆಮ್ಮು ಕಫ ಆದ್ಮೇಲೆ ಜ್ವರ ಬಂದ್ಬಿಡುತ್ತೆ ಸರ್. ಓಕೆ. ಹಾ, ಸೊ ಇದಕ್ಕೆ ಕೆಮ್ಮು ಕಫ ಆಗ್ತಾ ಇದೆ ಅಂದ್ರೆ ಇಟ್ಸ್ ವೆರಿ ಕ್ಲಿಯರ್. ಲಂಗ್ಸ್ ಅಲ್ಲಿ ಬೇಡವಾದ ವಸ್ತು ಸೇರ್ಕೊಂಡಿದೆ. ಹಾ ಸರ್, ಹೌದು ಸರ್. ಸೊ ತುಂಬಾ ಜನ ಹೇಳ್ತಾರೆ ಕೆಮ್ಮು ನಗಡೆ ಬರುತ್ತೆ, ಅದಾದ್ಮೇಲೆ ಜ್ವರ ಬರುತ್ತೆ ಅಂತ. ಸೊ ಕೆಮ್ಮು ನಗಡೆ ಸುಮ್ನೆ ಬರಲ್ಲ. ಯುವರ್ ಲಂಗ್ಸ್ ಈಸ್ ವೆರಿ ಇಂಟೆಲಿಜೆಂಟ್ ಅಂಡ್ ಇಟ್ಸ್ ವೆರಿ ನ್ಯಾಚುರಲ್. ನಿಮ್ಮ ಲಂಗ್ಸ್ ಒಳಗಡೆ ಬೇಡವಾದ ವಸ್ತು ಬಂದಾಗ ಮಾತ್ರ ಕೆಮ್ಮು ಬರೋದು. ಧೂಳು ಬಂತು, ಬೇಡವಾಗಿರೋದು ನೀರು ಹೋಯ್ತು, ನೆತ್ತಿಗೆ ಏರ್ತು, ಅವಾಗೆಲ್ಲ ಕೆಮ್ಮು ಬರುತ್ತೆ. ಯಾವಾಗ ಬೇಡವಾಗಿರ್ತಕ್ಕಂಥ ವಸ್ತು ನಿಮ್ಮ ಲಂಗ್ಸ್ ಒಳಗಡೆ ಹೋದಾಗ ಕೆಮ್ಮು ಬರುತ್ತೆ. ಅದ್ರ ಅರ್ಥ ಲಂಗ್ಸ್ ಒಳಗಡೆ ಬೇಡವಾಗಿರೋದು ಏನೋ ಸೇರ್ಕೊಳ್ತಾ ಇದೆ. ಏನ್ ಸೇರ್ಕೊಳ್ತಾ ಇದೆ ಅಂತ ನೀವು ಒಳಗಡೆ ಹೋಗಿ ನೋಡಿದಾಗ ಅಲ್ಲಿ ಕಫ ಸೇರ್ಕೊಳ್ತಾ ಇರುತ್ತೆ. ಡಾಕ್ಟರ್ ಕೊಡೋ ಟ್ರೀಟ್ಮೆಂಟ್ ಎಲ್ಲವುದು ಲಂಗ್ಸಿಗೆ. ಕಫ ಕರಗಲಿ, ಆಂಟಿಬಯೋಟಿಕ್ಸು, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್, ನಿಮೋನಿಯಾ, ನೆಬುಲೈಜೇಷನ್ ಎಲ್ಲವುದು ಪ್ರತಿಯೊಂದು ಲಂಗ್ಸಿಗೆ ಟ್ರೀಟ್ಮೆಂಟ್ ಕೊಡ್ತೀರಾ. ಬಟ್ ಅದು ನೀವು ಲಂಗ್ಸಿಗೆ ಕೊಟ್ಟಾಗ ಅಲ್ಲಿರೋ ಕಫ ಎಲ್ಲ ಕರಗುತ್ತೆ, ಕ್ಲಿಯರ್ ಆಗುತ್ತೆ. ಬಟ್ ನಿಮ್ ದೇಹದಲ್ಲಿ ಕಫ ಕ್ರಿಯೇಟ್ ಆಗೋದು ವೀಕ್ ಡೈಜೆಷನ್ ಇಂದ. ನೀವು ತಿಂದಿರೋ ಆಹಾರ ಸರಿಯಾಗಿ ಜೀರ್ಣ ಆಗಿಲ್ಲ ಅಂದ್ರೆ ಕಫ ಕ್ರಿಯೇಟ್ ಆಗುತ್ತೆ. ನಿಮ್ಮ ಮಗು ಕೆಮ್ಮು ನೆಗಡಿ ಆಗಿ ಜ್ವರ ಪದೇ ಪದೇ ಬರ್ತಾ ಇದೆ ಅಂದ್ರೆ ಇಟ್ಸ್ ವೆರಿ ಕ್ಲಿಯರ್, ಅವ್ರ ಡೈಜೆಷನ್ ತುಂಬಾ ವೀಕ್ ಇರುತ್ತೆ. ಸ್ಟ್ರೆಂಥನ್ ದೇರ್ ಡೈಜೆಷನ್ ಹೇಗ್ ಮಾಡ್ತೀರಾ? ವೆರಿ ಸಿಂಪಲ್. ನೋಡಿ, ಲಂಗ್ ಸ್ಟಮಕ್ ರಿಫ್ಲೆಕ್ಸ್, ಲಿವರ್ ರಿಫ್ಲೆಕ್ಸ್ ಇವೆರಡಕ್ಕೂ ಸ್ಕೈ ಬ್ಲೂ ಕಲರ್ ಹಾಕಿ 2 or 3 days ಒಂದ್ಸತಿ 20 to 30 times ಪ್ರೆಸ್ ಮಾಡಿ. ದಟ್ಸ್ ಇಟ್. ಇದನ್ನ ನೀವು ವಾರಕ್ಕೆ 1 ಸತಿನೋ 2 ಸತಿನೋ ಮಾಡ್ತಾ ಬಂದ್ರೆ ವಿತಿನ್ 2 to 3 weeks ನಿಮ್ ಲಂಗ್ಸ್ ಡೈಜೆಷನ್ ಸ್ಟ್ರೆಂಥನ್ ಆಗುತ್ತೆ. ಯಾವಾಗ ನಿಮ್ ಡೈಜೆಷನ್ ಸ್ಟ್ರಾಂಗ್ ಆಗುತ್ತೋ ತಿಂದಿರೋ ಆಹಾರ ಸರಿಯಾಗಿ ಜೀರ್ಣ ಆಗುತ್ತೆ. ಯಾವಾಗ ಆಹಾರ ಚೆನ್ನಾಗಿ ಜೀರ್ಣ ಆಯ್ತೋ ಅದು ಕಫಾಗಿ ಕನ್ವರ್ಟ್ ಆಗಲ್ಲ. ಕಫ ಆದ್ರೆ ಮಾತ್ರ ಲಂಗ್ಸ್ ಅಲ್ಲಿ ಹೋಗಿ ಅಕ್ಯುಮುಲೇಷನ್ ಆಗೋದು. ಸೊ ಯುವರ್ ಲಂಗ್ಸ್ ಈಸ್ ವೆರಿ ಕ್ಲಿಯರ್. ಕೋಲ್ಡ್ ಇಲ್ಲ, ಕಾಫ್ ಇಲ್ಲ, ಅಕ್ಯುಮುಲೇಷನ್ ಇಲ್ಲ, ನೋಸ್ ಬ್ಲಾಕ್ ಇಲ್ಲ. ಸೊ ನೀವು ಟ್ರೀಟ್ಮೆಂಟ್ ಕೊಡ್ಬೇಕಾಗಿರೋದು ನಿಮ್ಮ ಸ್ಟಮಕ್ ಅಂಡ್ ಲಿವರ್ಗೆ, ನಾಟ್ ಲಂಗ್ಸ್. ದೊಡ್ಡದ ಐಡಿಯಾ. ಇಷ್ಟು ಮಾಡ್ತಾ ಹೋಗಿ ನಿಮ್ಮ ಮಗು 100% ವಾಸಿ ಆಗುತ್ತೆ. ಬಸವಾಕ್ಯೂ ಅಕಾಡೆಮಿನಲ್ಲಿ ಲಾಸ್ಟ್ 12 ವರ್ಷದಿಂದ ಯಾರೆಲ್ಲ ಈ ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಕೋರ್ಸ್ ಕಲಿತಾ ಇದ್ದಾರೋ ಇವತ್ತು ಅವ್ರ ಯಾರ ಮನೆಯಲ್ಲಿ ಮೆಡಿಸಿನ್ ಇಲ್ಲ. ದೇರ್ ಇಸ್ ನೋ ಚಾನ್ಸ್. ಡಾಕ್ಟರ್ಸ್ ಕಲಿತಾರೆ. ತುಂಬಾ ಜನ ಜಾಸ್ತಿ ಯಾರು ಕಲಿತಾರೆ ಗೊತ್ತಾ ನಮ್ TM ಕೋರ್ಸ್ ನ? ಮೆಡಿಕಲ್ ಸ್ಟೋರ್ ಇಟ್ಕೊಂಡಿರ್ತಾರಲ್ಲ ಅವರೇ ತುಂಬಾ ಜನ. ಎಲ್ಲ ಊರವರಿಗೆಲ್ಲ ಮೆಡಿಸಿನ್ ಕೊಡ್ತಿರ್ತಾರೆ. ಅವ್ರು ಮಾತ್ರ TM ಕೋರ್ಸ್ ಕಲ್ತ್ಕೊಂಡ್ಬಿಟ್ಟು ಮೆಡಿಸಿನ್ ಫ್ರೀ ಆಗಿರ್ತಾರೆ. ನಾನು ತುಂಬಾ ಜನ ನೋಡಿದ್ದೀನಿ. ಪ್ರತಿ TM ಕೋರ್ಸ್ ಅಲ್ಲಿ ಒಂದ್ ಏನಿಲ್ಲ ಅಂದ್ರೆ ಒಂದ್ 20-30 ಜನ ಮೆಡಿಕಲ್ ಸ್ಟೋರ್ ಇರೋರೇ ಇರ್ತಾರೆ. ಹಾಗಾಗಿ ತುಂಬಾ ಕಾನ್ಫಿಡೆಂಟ್ ಆಗಿರಿ. ನಿಮ್ ಮಗುವಿನ ಜೊತೆ ನಾವಿದೀವಿ 100% ಆಗಿ. ಅದು ಎಷ್ಟೇ ಗಂಭೀರವಾಗಿ ಕಾಯಿಲೆ ಇದ್ರೂನು ವಿ ಕ್ಯಾನ್ ಕ್ಯೂರ್ ದಟ್. ಒಂದು ಬೆಸ್ಟ್ ಎಕ್ಸಾಂಪಲ್ ಇವಾಗ ಕೋಟಿಗೆ ಅವ್ರು ನೋಡಿದ್ರಲ್ವಾ, 35 ವರ್ಷದ ಅಸ್ತಮಾನೇ ಬಿಡಿಸಿದೀವಿ ಅಂದ್ರೆ ನಿಮ್ ಮಗುದು 2 ವರ್ಷದ 3 ವರ್ಷದ ಏನ್ ದೊಡ್ಡದು. ವಿ ವಿಲ್ ಡೂ ಇಟ್.